ಅವತ್ತು ಶೆಟ್ಟಿಕೊಪ್ಪದಲ್ಲಿ ತುಂಬಾ ಮಳೆ ಬರ್ತಿದ್ರಿಂದ ಎಲ್ರೂ ಬೇಗ ಬೇಗ ತಮ್ಮ ಕೆಲ್ಸಗಳನ್ನ ಮುಗಿಸಿ 8 ಗಂಟೆಗೆಲ್ಲ ಮನೆ ಬಾಗ್ಲು ಹಾಕೊಂಡು ಮಲಗಿದ್ರು. ಕತ್ಲಾದ್ಮೇಲೆ ಯಾರು ಜಾಸ್ತಿ ಮನೆಯಿಂದ ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಅದಕ್ಕೆ 2 ಕಾರಣ ಇತ್ತು. ಒಂದು ಮನೆಯಿಂದ ಇನ್ನೊಂದ್ ಮನೆಗೆ ಏನಿಲ್ಲ ಅಂದ್ರೂ ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು. ಮಧ್ಯದಲ್ಲಿ ಬರೀ ತೋಟ, ಗದ್ದೆ, ಕಾಡ್ಗಳೇ ಇದ್ದಿದ್ರಿಂದ ಸ್ಟ್ರೀಟ್ ಲೈಟ್ ಕೂಡ ಇಲ್ದೇ ಇದ್ದಿದ್ರಿಂದ ಜನರಿಗೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಆಗ್ತಾ ಇತ್ತು. ಇನ್ನೊಂದ್ ಕಾರಣ ಏನಪ್ಪಾ ಅಂದ್ರೆ ಕೊಳ್ಳಿದೆವ್ವ. ಈ ಕೊಳ್ಳಿದೆವ್ವ ಕಾಡಲ್ಲಿ, ಗದ್ದೆ, ತೋಟಗಳಲ್ಲಿ ಕತ್ಲಾದ ತಕ್ಷಣ ಕೈಯಲ್ಲಿ ಒಂದು ದಂದಿನ ಹಿಡ್ಕೊಂಡು ತಿರ್ಗಾಡ್ತಾ ಇರತ್ತೆ. ಯಾರಿಗಾದ್ರೂ ಇದು ಕಾಣಿಸಿದ್ರೆ ಹಿಂದೆ ತಿರುಗ್ ನೋಡ್ದೆ ಓಡ್ ಹೋಗ್ಬೇಕು. ಇಲ್ಲ ಅಂದ್ರೆ ಆ ಕೊಳ್ಳಿದೆವ್ವ ಬಂದು ನಿಮ್ ಹತ್ರ ಬೀಡಿ ಅಥವಾ ಸಿಗರೇಟ್ ಅನ್ನ ಕೇಳತ್ತೆ. ಇಲ್ಲ ಅಂದ್ರೆ ಅದೇ ನಿಮಗೆ ಕೊಡತ್ತೆ. ನೀವೇನಾದ್ರೂ ಇಸ್ಕೊಂಡ್ರಿ ಅಂದ್ರೆ ನಿಮ್ ತಲೆಗೆ ಬೆಂಕಿ ಹಿಡಿದು ಮೇಲಿಂದ ಕೆಳಗಡೆ ತನಕ ಸುಟ್ಟು ಹೋಗ್ತೀರಾ ಅಂತ ಅಲ್ಲಿರೋ ಜನರು ಮಾತಾಡ್ತಾರೆ. ರಮೇಶ ಅವತ್ತು ಕೊಪ್ಪದಲ್ಲಿ ಜಾತ್ರೆ ಇದ್ದಿದ್ರಿಂದ ಜಾತ್ರೆನ ಮುಗಿಸ್ಕೊಂಡು ಕೊನೆ ಬಸ್ಸಿಗೆ ಹತ್ತುತ್ತಾನೆ. ಅವಾಗ್ಲೇ ಗಂಟೆ 8 ಆಗಿತ್ತು. ಕೊನೆ ಬಸ್ ಆಗಿದ್ರಿಂದ ಯಾರು ಆ ಬಸ್ಸಿಗೆ ಜಾಸ್ತಿ ಹೋಗ್ತಾ ಇರೋದಿಲ್ಲ. ಇವತ್ತು ಬಸ್ಸಲ್ಲಿ ಕಂಡಕ್ಟರ್, ಡ್ರೈವರ್ ಮತ್ತೆ ರಮೇಶನ ಬಿಟ್ರೆ ಬೇರೆ ಯಾರು ಇರೋದಿಲ್ಲ. ಕಂಡಕ್ಟರ್ ಮಹೇಶ್ ಅಣ್ಣ ಉಪ್ಪಿಯ ದೊಡ್ಡ ಫ್ಯಾನ್. ಬಸ್ ಸ್ಟಾರ್ಟ್ ಆದ ತಕ್ಷಣ ಡೋರಲ್ಲಿ ನಿಂತ್ಕೊಂಡು ಉಪ್ಪಿಗಿಂತ ರುಚಿ ಬೇರೆ ಇಲ್ಲವಾ, ದಿನಕ್ಕೆ ದಿನ್ವಾ, ಒಪ್ಪಿಕೊಂಡೋರು ದೊಡ್ಡರಲ್ಲವಾ, ಅಂತ ಜೋರಾಗಿ ಸಾಂಗ್ ಹೇಳ್ತಾ ಕೈಯಲ್ಲಿ ಒಂದು ಬೀಡಿನ ಸೇತ್ಕೊಂಡು ಬರ್ತಾ ಇದ್ರು. ರಾತ್ರಿ ಆಗ್ಲೇ 8:30 ಆಗಿತ್ತು. ರಮೇಶ ಇಳಿಯೋ ಸ್ಟಾಪ್ ಬಂತು. ಇಳಿಯೋದಕ್ಕೂ ಮೊದ್ಲು, ರಮೇಶ್ ಅಣ್ಣ ನಂಗೊಂದ್ ಬೀಡಿ ಕೊಡಿ ಮಾರ್ರೆ, ನಾನ್ ತರದಕ್ ಮರ್ತೇ ಹೋದೆ ಅಂತ ಕೇಳ್ತಾನೆ. ನೀನೊಂದ್ ಮಾರಯ್ಯ, ಯಾವಾಗ್ಲೂ ಇದ್ದಿದ್ದೆ ನಿಂದು, ತಗೋ. ಒಂದು ಬೀಡಿ ಕೊಟ್ಟು ಹೊರಡ್ತಾರೆ. ಬಸ್ ಇನ್ನೊಂದ್ ಸ್ವಲ್ಪ ದೂರ ಗದ್ದೆ ಒಳಗೆ 1 ಕಿಲೋಮೀಟರ್ ದೂರ ನಡ್ಕೊಂಡ್ ಹೋದ್ಮೇಲೆ ಅಲ್ಲೊಂದು ಚಿಕ್ಕ ಹಳ್ಳ ಹರಿತಾ ಇರತ್ತೆ. ಹಳ್ಳನ ದಾಟಿ ಹಳ್ಳದ ಹತ್ರನೇ ಇರೋ ಒಂದು ಕಲ್ ಮೇಲೆ ಕುತ್ಕೊಂಡು ಈ ಬೀಡಿನ ಇಲ್ಲೇ ಸೇತ್ಕೊಂಡ್ ಹೋಗೋಣ, ಮನೆಗೇನಾರು ತಗೊಂಡೋದ್ರೆ ಅವಳು ಸುಮ್ನೆ ಕಿರಿಕಿರಿ ಮಾಡ್ತಾಳೆ ಅಂತ ಆ ಕಲ್ ಮೇಲೆ ಕುತ್ಕೊಂಡು ಬೀಡಿನ ಜೋಬಿಂದ ತೆಗಿತಾನೆ. ಆದ್ರೆ ಬೆಂಕಿಪಟ್ನನೇ ಮರ್ತ್ ಬಂದಿರ್ತಾನೆ. ಥೂ, ಪಾಪಿ ಸಮುದ್ರಕ್ ಸಾಯಕ್ ಹೋದ್ರು ಮೊನ್ಕಾಳ್ ಗಂಟ ನೀರಂತೆ ಅಂತ ಅವನಿಗವನೇ ಬೈಕೊಂತ ಇನ್ನೇನು ಹೊರಡ್ಬೇಕು ಅಂತ ಟಾರ್ಚ್ ನ ಆನ್ ಮಾಡ್ತಾನೆ. ಅವಾಗ ಪಕ್ಕದಿಂದ ಒಂದು ಬೆಂಕಿಪಟ್ನ ಹಿಡ್ಕೊಂಡಿರೋ ಕೈ ಇವನ್ ಮುಂದೆ ಬರತ್ತೆ. ಬೆಂಕಿಪಟ್ನ ನೋಡಿದ ತಕ್ಷಣ ಇವನಿಗೆ ತುಂಬಾ ಖುಷಿ ಆಗತ್ತೆ. ಆ ಪಟ್ನನ ತಗೊಂಡು ಕಡ್ಡಿನ ಗೀರಿ ಬೀಡಿನ ಹಚ್ಕೊಂತಾನೆ. ಥ್ಯಾಂಕ್ಸ್ ಮಾರ್ರೆ, ನಾನು ಬೆಂಕಿಪಟ್ನನ ಬಿಟ್ ಬಂದಿದ್ದೆ, ಮನೆಗ್ ಹೋಗಿದ್ರೆ ಇವಾಗ ಅವಳು ಕಿರಿಕಿರಿ ಮಾಡ್ತಾ ಇದ್ಲು ಅಂತ ತಿರುಗ್ ನೋಡಿದ್ರೆ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕೂತಿರ್ತಾನೆ. ಆ ಊರಲ್ಲಿ ಯಾವತ್ತೂ ಅವನನ್ನ ನೋಡೇ ಇರೋದಿಲ್ಲ. ತಲೆ ಮೇಲೆ ಕಂಬ್ಳಿ ಹೊತ್ಕೊಂಡಿರ್ತಾನೆ. ಕೈಯಲ್ಲಿ ಒಂದು ಲ್ಯಾಂಪ್ ನ ಹಿಡ್ಕೊಂಡಿರ್ತಾನೆ. ರಮೇಶ ಅವನನ್ನ ನೋಡಿ, ನೀವ್ ಯಾರಂತ ನಂಗೆ ಗೊತ್ತಾಗ್ಲಿಲ್ವಲ್ಲ, ನಮ್ ಊರಲ್ಲಿ ಯಾವತ್ತು ನೋಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಅಂತ ಹೇಳ್ತಾನೆ. ಅವಾಗ ಆ ಕಂಬ್ಳಿ ಹೊದ್ದ ಮನುಷ್ಯ, ಏನ್ ರಮೇಶ ಬರೀ ಮಾತಾಡ್ತಾ ಇರ್ತೀಯಾ, ಇಲ್ಲ ನನ್ಗೂ ಒಂದ್ ಬೀಡಿ ಕೊಡ್ತೀಯಾ ಅಂತ ನಿಗೂಢವಾಗಿ ಕೇಳ್ತಾನೆ. ರಮೇಶಂಗೆ ಎಲ್ಲೋ ಡೌಟ್ ಆಗತ್ತೆ. ಅಯ್ಯೋ, ರಾತ್ರಿ ಹೊತ್ತಲ್ಲಿ ಅದು ಕಂಬ್ಳಿ ಹೊತ್ತಿರೋ ಮನುಷ್ಯನ ಹತ್ರ ನಾನ್ ಯಾಕೆ ಬೆಂಕಿಪಟ್ನ ತಗೊಂಡೆ? ಇವನೇನಾದ್ರೂ ಊರಲ್ಲೆಲ್ರೂ ಮಾತಾಡೋ ಹಾಗೆ ಕೊಳ್ಳಿದೆವ್ವ ಆಗಿದ್ರೆ? ಮೈ ನಡ್ಗತ್ತೆ. ಅದು ನನ್ನ ಹತ್ರ ಒಂದೇ ಬೀಡಿ ಇರೋದು, ನಿಮಗ್ ಕೊಟ್ಬಿಟ್ರೆ ನಂಗಿಲ್ಲ ಆಗುತ್ತೆ, ಆಮೇಲೆ ನಾನೊಂಚೂರು ಮನೆಗ್ ಬೇಗ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಗದ್ದೆ ಮಧ್ಯದಲ್ಲಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇವನಿಗೆ ಯಾರೋ ಹಿಂದೆಯಿಂದ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ. ಹಿಂದೆಯಿಂದ ಒಂದ್ ವಾಯ್ಸ್ ಕೇಳ್ಸತ್ತೆ, ಏನ್ ರಮೇಶ ನಂಗ್ ಬೀಡಿ ಕೊಡದೆ ಹೋಗ್ತಾ ಇದ್ಯಾ ಅಂತ. ಇವನು ನಿಲ್ಲೋದೇ ಇಲ್ಲ, ಹಿಂದೆ ತಿರುಗ್ ನೋಡ್ದಂಗೆ ಓಡ್ತಾನೆ. ಓ ರಮೇಶ, ಬೀಡಿ ಕೊಟ್ಟೋಗ ರಮೇಶ ಅಂತ ಕೇಳ್ತಾ ಇರತ್ತೆ. ರಮೇಶನ್ ತಲೆನಲ್ಲಿ ಒಂದೇ ಓಡ್ತಾ ಇರತ್ತೆ, ನಾನು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗ್ ನೋಡ್ಬಾರ್ದು, ಹಿಂದೆ ತಿರುಗ್ ನೋಡಿದ್ರೆ ನನ್ ಕತೆ ಇವತ್ತು ಮುಗೀತು ಅಂತ. ಅದೇ ತರ ಹಿಂದೆ ತಿರುಗ್ ನೋಡ್ದಂಗೆ ಓಡೋದಕ್ ಶುರು ಮಾಡ್ತಾನೆ. ಹಿಂದೆಯಿಂದ ಮತ್ತೆ ವಾಯ್ಸ್ ಕೇಳಿಸ್ತಾ ಇರತ್ತೆ, ರಮೇಶ ಅವ್ರ ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬರ್ತಾ ಇರೋ ಹಾಗೆ ಆ ವಾಯ್ಸು ಕೇಳೋದೇ ನಿಂತು ಹೋಗತ್ತೆ. ರಮೇಶ ಅನ್ಕೊಂತಾನೆ, ಮನೆ ಹತ್ರ ಬಂದಲ್ಲ, ಅದಕ್ಕೆ ಆ ಕೊಳ್ಳಿದೇವನನ್ನ ಬಿಟ್ಟು ಹೊರಟೋಯ್ತು ಅನ್ಸತ್ತೆ ಅಂತ ಗೇಟ್ ಹತ್ರ ಹೋಗ್ತಾನೆ. ಗೇಟ್ ನ ತೆಗ್ದು ಒಳಗಡೆ ಬರ್ತಾನೆ. ಗೇಟ್ನ ಹಾಕೋದಕ್ಕೆ ಅಂತ ಹಿಂದೆ ತಿರುಗ್ತಾನೆ. ಒಂದು ದೈತ್ಯವಾದ ಬೆಂಕಿ ಮನುಷ್ಯ ನಿಂತಿರ್ತಾನೆ. ಮೈಯೆಲ್ಲ ಬೆಂಕಿ ಹತ್ಕೊಂಡು ಉರಿತಾ ಇರತ್ತೆ. ತಲೆ ಮೇಲೆ ಕಂಬಳಿ ಇರತ್ತೆ, ಕೈಯಲ್ಲಿ ದಂದಿ ಇರತ್ತೆ. ಕಣ್ಣುಗಳು ಮಾತ್ರ ಕೆಂಪುಗೆ ಹೊಳಿತಾ ಇರತ್ತೆ. ರಮೇಶ ಆ ಕಣ್ಣುಗಳನ್ನೇ ನೋಡ್ತಾನೆ. ಆ ಕಣ್ಣುಗಳ ಜೊತೆ ರಮೇಶನ್ ಕಣ್ಣು ಬೆರ್ತೋಗತ್ತೆ. ರಮೇಶನ್ಗೆ ಗೊತ್ತೇ ಆಗದೆ ಇರೋ ಹಾಗೆ ಅವನು ಬೆಂಕಿ ಮನುಷ್ಯ ಆಗಿರ್ತಾನೆ.